ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಇವತ್ತು ನಾನು KPSC ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ ಬಗ್ಗೆ ತಿಳಿಸ್ಕೊಡಕ್ಕೆ ಬಂದಿದ್ದೀನಿ. ಇದೊಂದು ಅಪ್ಲಿಕೇಶನ್ ಫಾರ್ಮ್ ಈ ವೆಬ್ಸೈಟು ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ. KPSC ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ RPC 2024 ಅಪ್ಲಿಕೇಶನ್ ಓಪನ್ ಆಗಿದೆ. ಓಕೆನಾ ಸ್ನೇಹಿತರೆ, 70 ಪೋಸ್ಟ್ಗಳನ್ನ ಕರೆದಿದ್ದಾರೆ. ಓಕೆನಾ, ಇದರದ್ದು ಅಪ್ಲಿಕೇಶನ್ ಫೀಸ್ ಬಂದು ಜನರಲ್ ಕ್ಯಾಟಗರಿಗೆ 600 ರುಪೀಸು, 2A2B 3A3B ಅವರಿಗೆ 300 ರುಪೀಸು, XRS ಮ್ಯಾನ್ಗೆ 50 ರುಪೀಸು, SC/ST ಕ್ಯಾಟಗರಿ 1 PWDಗೆ ಯಾವುದೇ ರೀತಿಯ ಅಮೌಂಟ್ ಇರೋದಿಲ್ಲ. ಓಕೆನಾ, ಇದ್ರದ್ದು ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ್ ಬಂದು 2/5/2024. ಇದು ಓಪನ್ ಡೇಟ್ಸ್ ಆಗಿರೋದ್ರಿಂದ 2/5/2024. ಲಾಸ್ಟ್ ಡೇಟ್ ಬಂದು 1/6/2024. ಓಕೆನಾ ಸ್ನೇಹಿತರೆ, ಆಮೇಲೆ ಇದ್ರದ್ದು ಏಜ್ ಲಿಮಿಟ್ ಬಂದು 18ರಿಂದ ಹಿಡಿದು 35ವರೆಗೂ. ಜನರಲ್ ಕ್ಯಾಟಗರಿಗೆ 2A2B 3A3B ಅವರಿಗೆ 38 ವರ್ಷ, ಕ್ಯಾಟಗರಿ 1 SC/STಗೆ 40, ಮತ್ತೆ ಇದು ರಿಲ್ಯಾಕ್ಸೇಷನ್ಸ್ ಇರುತ್ತೆ ಸ್ನೇಹಿತರೆ. ಇದ್ರ ಕ್ವಾಲಿಫಿಕೇಶನ್ ಬಂದು SSLC, ಡಿಪ್ಲೊಮೊ, ಡಿಗ್ರಿ ಯಾವುದಾದ್ರು ಆಗಿರ್ಬೋದು. ಅದಾದ ನಂತರ ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ ಕರೆದಿದ್ದಾರೆ. ಆಲ್ಮೋಸ್ಟ್ ಇದು ಡಿಗ್ರಿ ಮೇಲೆ ಇರುತ್ತೆ. 70 ಪೋಸ್ಟ್ಗಳನ್ನ ಕರೆದಿದ್ದಾರೆ. ಅಪ್ಲಿಕೇಶನ್ ಅಪ್ಲೈ ಆನ್ಲೈನ್ ಅಂತ ಲಿಂಕ್ ಇದೆ, ಈ ಲಿಂಕ್ನ ಕ್ಲಿಕ್ ಮಾಡಿ ನೀವು ಚೆಕ್ ಮಾಡ್ಕೋಬಹುದು. ನೋಟಿಫಿಕೇಶನ್ ಅಂತ ಇದೆ, ನೋಟಿಫಿಕೇಶನ್ ಚೆಕ್ ಮಾಡೋಣ ಸ್ನೇಹಿತರೆ. ಓಕೆನಾ, ನೋಡಿ, ಇದು ಆನ್ಲೈನ್ ಮುಖಾಂತರ ಕರೆದಿರುವಂತಹ ಅರ್ಜಿ. ನೀವು ಆನ್ಲೈನ್ ಮುಖಾಂತರನೇ ಸಲ್ಲಿಸಬೇಕಾಗಿರುತ್ತೆ. 70 ಇರುತ್ತೆ. ಸಾರಿಗೆ ಇಲಾಖೆ ಇರೋದು. ಓಕೆನಾ, ಮೋಟರ್ ವಾಹನ ನಿರೀಕ್ಷಕರು. ಓಕೆನಾ, ಆಮೇಲೆ ಇದ್ರದ್ದು ನಿಮ್ಗೆ ಹಳೇದೇ ಕೊಟ್ಟಿದ್ದಾರೆ, ಅಂದ್ರೆ ಓಪನ್ ಆಗಿದೆ. ನೀವು ಅಪ್ಲೈ ಮಾಡಬಹುದು. ಅಪ್ಲೈ ನಾವು ಅಂತ ಕ್ಲಿಕ್ ಮಾಡಿದ್ರೆ ಅಲ್ಲಿ ಲಿಂಕ್ ಅಲ್ಲಿ. ಓಕೆನಾ, ಇದ್ರದ್ದು ಫುಲ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಇದು ನೀವು OMR ಬೇಸ್ಡ್ ಎಕ್ಸಾಮ್ ಇರುತ್ತೆ, CBT ಎಕ್ಸಾಮ್ ಇರುತ್ತೆ. ಈ ಎರಡರಲ್ಲಿ ಯಾವ್ದಾದ್ರು ಒಂದು ಇರಬಹುದು ಸ್ನೇಹಿತರೆ. ಈ ಎರಡರಲ್ಲಿ ಯಾವ್ದು ರೀತಿಯ ಎಕ್ಸಾಮ್ಸ್ ನ ಬರೆದ್ಬಿಟ್ಟು ನೀವು ಪಾಸ್ ಮಾಡ್ಕೋಬೇಕು ಸ್ನೇಹಿತರೆ. ಸಾಮಾನ್ಯ ವಿಜ್ಞಾನ, ಸಾಮಾನ್ಯ ಕನ್ನಡ, ಮತ್ತೆ ಎಲ್ಲ ಫುಲ್ ಜನರಲ್ ನಾಲೆಜ್, ಅದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿರುತ್ತೆ ಸ್ನೇಹಿತರೆ. ನೋಡಿ, 70 ಹುದ್ದೆಗಳನ್ನ ಕರೆದಿರೋದು. 33,450 ರೂಪಾಯಿಂದ ಹಿಡಿದು 62,600 ರೂಪಾಯಿವರೆಗೂ ನಿಮ್ಮ ವೇತನ ಶ್ರೇಣಿ ಇರೋದು. ನೋಡಿ, ಇದರಲ್ಲಿ SSLC ಆಗಿರಬೇಕು, ಮತ್ತೆ ಡಿಪ್ಲೊಮಾ ಇನ್ ಆಟೋಮೊಬೈಲ್ ಇಂಜಿನಿಯರಿಂಗ್ ಅಥವಾ ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ 3 years ಮಾಡ್ಕೊಂಡಿರ್ಬೇಕು ಸ್ನೇಹಿತರೆ. ಅಥವಾ ಡಿಗ್ರಿ ಇನ್ ಆಟೋಮೊಬೈಲ್ ಇಂಜಿನಿಯರಿಂಗ್ ಫ್ರಮ್ ಆರ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡ್ಕೊಂಡಿರ್ಬೇಕು. BTech ಅಥವಾ BE ಯಾವ್ದಾದ್ರು, ಆಟೋಮೊಬೈಲ್ ಇಂಜಿನಿಯರಿಂಗ್ ಅಥವಾ ಮೆಕ್ಯಾನಿಕಲ್, ಇವೆರಡರಲ್ಲಿ ಯಾವ್ದಾದ್ರು ಆಗಿರಬಹುದು. ಅಂಡ್ ಡ್ರೈವಿಂಗ್ ಲೈಸೆನ್ಸ್ ಹೊಂದಿರಬೇಕು. ಮೋಟರ್ ಸೈಕಲ್ ಮತ್ತೆ ಲೈಟ್ ಮೋಟರ್ ವೆಹಿಕಲ್ಸ್ ಅಂದ್ರೆ ಕಾರ್ ಅಂಡ್ ಬೈಕ್ ಎರಡು ಡ್ರೈವಿಂಗ್ ಲೈಸೆನ್ಸ್ ಹೊಂದಿರಬೇಕು. ಅದಾದ ನಂತರ ನಿಮ್ದು ಹೈಟ್ ಬಂದು 168 ಸೆಂಟಿಮೀಟರ್ ಇರಬೇಕು. ಮೆನ್ಗೆ ಚೆಸ್ಟ್ 86 ಇರಬೇಕು. ಆಮೇಲೆ ವುಮೆನ್ಸ್ಗೆ 157 ಸೆಂಟಿಮೀಟರ್ ಇರಬೇಕು. 49 kgs ವೇಟ್ ಇರಬೇಕು ಅವರು. ಮತ್ತೆ ಐ ವಿಷನ್ ಎಲ್ಲ ಕರೆಕ್ಟ್ ಆಗಿರ್ಬೇಕು ಸ್ನೇಹಿತರೆ. ಇಯರಿಂಗ್, ರೀಡಿಂಗ್ ಟೆಸ್ಟ್, ವೆಬ್ರಿಂಗ್ ಟೆಸ್ಟ್, ಇದೆಲ್ಲ ಫುಲ್ ಟೆಸ್ಟ್ ನ ಚೆಕ್ ಮಾಡ್ತಾರೆ ಸ್ನೇಹಿತರೆ. ಫುಲ್ ಮೆಡಿಕಲ್ ಚೆಕ್ಅಪ್ ಇರುತ್ತೆ. ಇದಾದ ನಂತರ ನಿಮ್ದು ಯಾವ್ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಟೋಟಲ್ 70 ಪೋಸ್ಟ್ ಇರೋದ್ರಿಂದ ಪ್ರಜಾತಿಗೆ 12, ಪಂಗಡಗೆ 5, ಪ್ರವರ್ಗ 1ಕ್ಕೆ 3, 2Aಗೆ 11, 2Bಗೆ 3, 3Aಗೆ 2, 3Bಗೆ 3, ಸಾಮಾನ್ಯ ಅಭ್ಯರ್ಥಿಗೆ 31 ಪೋಸ್ಟ್ ಕರೆದಿದ್ದಾರೆ. ಓಕೆನಾ ಸ್ನೇಹಿತರೆ, ಅಂಗವಿಕಲರಿಗೆ 5 ಪೋಸ್ಟ್ಗಳಿದ್ದಾವೆ. ಅಂಗವಿಕಲರು ಅಂದ್ರೆ ಇಲ್ಲಿ ಲೊಕೊಮೋಟರಿ ಡಿಸಬಿಲಿಟಿ ಇರೋರಿಗೆ ಮಾತ್ರ ಸ್ನೇಹಿತರೆ. ಅಂದ್ರೆ ಕಣ್ಣಿಲ್ದಿರೋರಿಗೆ ಅಪ್ಲೈ ಮಾಡೋದಕ್ಕಾಗೋದಿಲ್ಲ. ಕಾಲು ಕೈ ಇಲ್ಲದೆ ಇರುವಂತವ್ರು ಅಥವಾ ಸ್ವಲ್ಪ ಪೋಲಿಯೋ ಇರುವಂತವ್ರು ಅವರು ಅಪ್ಲೈ ಮಾಡಬಹುದು. 5 ಪೋಸ್ಟ್ಗಳನ್ನ ಅವರಿಗೋಸ್ಕರ ಮೀಸಲಾತಿ ಇಟ್ಟಿದ್ದಾರೆ. ಓಕೆನಾ, 70 ಪೋಸ್ಟ್ಗಳಿದಾವೆ. ಅದಾದ ನಂತರ ನೀವು ಯಾವ್ದಾದ್ರು ಏಜ್ ರಿಲ್ಯಾಕ್ಸೇಷನ್ಸ್ ತಗೊಳ್ತಾ ಇದ್ರೆ ಅದ್ರ ಬಗ್ಗೆ ನೀವು ಫುಲ್ಲು ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ ಮಾಡೋದು. ಅಂಗವಿಕಲರಾದ್ರೆ 10 ವರ್ಷ, NCC ಅವರಾಗಿದ್ರೆ ಕೆಡೆಟ್ ಪರೀಕ್ಷೆಗೆ ಸೇವೆ ಸಲ್ಲಿಸಿದಷ್ಟು ವರ್ಷಗಳು. ಅಂದ್ರೆ NCC ಯಲ್ಲಿ ನೀವು ಟೀಚರ್ ತರ, ಇನ್ಸ್ಟ್ರಕ್ಟರ್ ತರ ಆಗಿದ್ರೆ ಅವರು ಎಷ್ಟು ವರ್ಷ ಇನ್ಸ್ಟ್ರಕ್ಟರ್ ಆಗಿದ್ರು ಅಷ್ಟು ವರ್ಷದ ಏಜ್ ರಿಲ್ಯಾಕ್ಸೇಷನ್ ತಗೋಬಹುದು ಸ್ನೇಹಿತರೆ. ಮತ್ತೆ ನೀವು ಎಕ್ಸಾಮ್ ಬರೀಬೇಕು. ಅದಾದ್ಮೇಲೆ DL ಇನ್ಫಾರ್ಮೇಶನ್ ಕೊಡಬೇಕಾಗುತ್ತೆ. ಫುಲ್ ಡೀಟೇಲ್ ಆಗಿ ಇರುತ್ತೆ ಸ್ನೇಹಿತರೆ. ಇದನ್ನ ನೀವು ಚೆಕ್ ಮಾಡಬಹುದು. ಅದಾದ ನಂತರ ಇದಿಷ್ಟು KPSC ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಇನ್ನಷ್ಟು ನಿಮಗೆ ಮಾಹಿತಿ ಬೇಕಾದ್ರೆ ಕಮೆಂಟ್ ಮಾಡಿ ಸ್ನೇಹಿತರೆ. ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಹಾಕಿ ರಿಪ್ಲೈ ಮಾಡ್ತೀನಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಧನ್ಯವಾದಗಳು.